அதனால அவர் இவ்வளவு மகிமைப்படுத்தி நானும் அல்லேலூಯಾ ಓದಿದಂತ ವಾಕ್ಯದಲ್ಲಿ 7 ಮತ್ತು 8ನೇ ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಆತನು சிறியவனை குழியிலிருந்து எடுத்து எளியனை குப்பையிலிருந்து உயர்த்துகிறார். பிரபுக்களோடு ತಮ್ಮ ಜನத்தின் அதிபதிகளோடு ಉಪಕಾರ பண்ணுகிறார். ಆದರೂ ದೀನರನ್ನು ಧೂಳಿನಿಂದ ಎಬ್ಬಿಸಿ. ಆಮೆನ್. ವಾಕ್ಯಗಳನ್ನು ಗಮನಿಸಿ, ದೀನರಾದ ನಮ್ಮ ಧೂಳಲ್ಲಿದ್ದಂತ ನಮ್ಮನ್ನು ಹಲ್ಲೆಲೂಯಾ ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಬಡವರ ತಳ್ಳಲ್ಪಟ್ಟವರನ್ನ ತಿಪ್ಪೆಗೆ ಸಮಾನರಾಗಿ ನೋಡುವರನ್ನ ಆ ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳಿರಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ನಮ್ಮನ್ನು ಯಾರು ನೋಡದೆ, ನಮ್ಮನ್ನು ಯಾರು ಹಿಂತಿರುಗದೆ ನೋಡುತ್ತ ನಮ್ಮನ್ನ ಬ್ರದರ್ ಸಿಸ್ಟರ್ ಕೂತ್ಕೊಳ್ಳಿ, ಈಗ ಇಲ್ಲಿ ಬರ್ರಿ ಹಲ್ಲೆಲೂಯಾ. ಹಾಗೆ ನಮ್ಮನ್ನ ತಿಪ್ಪೆಯಿಂದ ನಮ್ಮನ್ನ ಧೂಳಿನಿಂದ ಎಬ್ಬರಿಸಿ ಉನ್ನತ ಸ್ಥಾನದಲ್ಲಿ ಕೂರಿಸುವಂತ ದೇವಾದಿ ದೇವನನ್ನ ನಾವು ಆರಾಧಿಸ್ತಾ ಇದ್ದೇವೆ. ಧೂಳಿಗಳನ್ನು ಕುಪ್ಪையிலிருந்து இருந்த நம்மளை தூக்கி அதிகாரிகளோடு உயர்ந்த மனிதரோடு உட்காரும்படியாக செய்கிற நம் தேவன். அதனால ಅವರ ಜೊತೆ ಅದರಿಂದ ನಮ್ಮನ್ನ ಏನ್ ಮಾಡ್ತಾ ಇರುತ್ತೆ, ಪ್ರಭುಗಳ ಜೊತೆಯಲ್ಲಿ ಜನಾಧಿಪತಿಗಳ ಜೊತೆಯಲ್ಲಿ ನಮ್ಮನ್ನ ಕೂರಿಸ್ತಾರೆ. ಅದರಿಂದ ನಾವು ಕರ್ತನಲ್ಲಿ ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಿಂದಲೂ ನಾವು ಜೀವಿಸುವರಾಗಿರೋಣ. ಒಂದು ವಾಕ್ಯವನ್ನು ಇವತ್ತು ಆಶೀರ್ವಾದಕ್ಕಾಗಿ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಜ್ಞಾನೋಕ್ತಿ ಪತ್ರಿಕೆಯಲ್ಲಿ ನೀತಿಮೊழிಗಳ ಪುಸ್ತಕದ 10ಾம் அதிகாரம் 22வது வசனத்து வாசி. கர்த்தரின் ஆசீர்வாதமே ஐஸ்வரியத்தை தரும். அதனோடு அவர் வேதனையை கூட்டார். ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು. ಅದು ವ್ಯಸನವನ್ನ ಸೇರಿಸದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಆಶೀರ್ವಾದ ಅದು ಭಾಗ್ಯದಾಯಕವಾಗಿರುತ್ತೆ. ಆತ ನಮ್ಮನ್ನು ಆಶೀರ್ವಾದಿಸ್ತಾರೆ ಅಂತ ಇಟ್ಕೊಳ್ರಿ. ವ್ಯಸನ ನಮ್ಮ ಹತ್ರ ಓಡಿ ಬರೋದಿಲ್ಲ. ವ್ಯಸನ ನಮ್ಮ ಹತ್ರ ವರಾದಪಡಿ ಜೈಗಲು ದೇವನು. அதனால்த கர்த்தருடைய ஆசீர்வாதத்தை ஐஸ்வர்யம் தரும் என்று பரிசுத்தமுள்ள வேதத்தில் வாசிக்கிறோம். ಕರ್ತನ ಆಶೀರ್ವಾದವು ಕನ್ನಡದಲ್ಲಿ ಭಾಗ್ಯವಂತರು, ಭಾಗ್ಯ ಸಿಗುವಂತದ್ದು. ನೀ ಭಾಗ್ಯವಂತನು ಹಲ್ಲೆಲೂಯಾ. ಹಂಗೆ ನಾವು ಭಾಗ್ಯವಂತರಾಗಿದ್ದ ಕನ್ನಡದಲ್ಲಿ ತಮಿಳಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಕರ್ತನ ಆಶೀರ್ವಾದ ಐಶ್ವರ್ಯತೆ ದೇವರ ಆಶೀರ್ವಾದ ನಮಗೆ ಐಶ್ವರ್ಯ ಉಂಟು ಮಾಡುವಂತದ್ದಾಗಿದೆ. ಅವರು ನಮ್ಮನ್ನು ಆಶೀರ್ವದಿಸ್ಬಿಟ್ರೆ ನಾವು ಐಶ್ವರ್ಯವಂತರು. ಇವಾಗ ಇಲ್ಲಿ ಎಷ್ಟು ಜನ ಐಶ್ವರ್ಯವಂತರಿಲ್ಲ ಅಂತ ಹೇಳ್ರಿ. ಹಲ್ಲೆಲೂಯಾ. ಮುಂದೆ ಈ ಆಲಯಕ್ಕೆ ಬಂದ ಪರಿಸ್ಥಿತಿಯಲ್ಲಿ ಇದ್ದೀರಾ, ಆಶೀರ್ವದಿಸಲ್ಪಟ್ಟಿದ್ದೀರಾ. ಹಲ್ಲೆಲೂಯಾ. ಯಾಕಂದ್ರೆ ಆಶೀರ್ವದಿಸುವಂತ ದೇವರನ್ನ ನಾವು ಆರಾಧಿಸುವುದಕ್ಕಾಗಿ ಬಂದಿದ್ದೇವೆ. ಬಡತನದಲ್ಲೂ, ಕಷ್ಟದಲ್ಲೂ, ಕಣ್ಣೀರಲ್ಲೂ, ನಿಂದೆಯಲ್ಲೂ, ಅವಮಾನದಲ್ಲೂ, ಸಾಲದಲ್ಲೂ, ಸಂಕಟದಲ್ಲೂ ಸಿಕ್ಕಿ ನರಳುತ್ತಿದ್ದಂತ ನಮ್ಮನ್ನ கடத்திலும் கஷ்டத்திலும் கண்ணீரிலும் வியாதியிலும் நோயிலும் வேதனை பட்டிருந்த நம்மள அல்லேலூயா கர்த்தருடைய ಆಶೀರ್ವಾದம் ನಮಗೆ ಐಶ್ವರ್ಯತೆ. ನಾವಿವತ್ತು ಸುಖವಾಗಿರೋದೇ ನಮಗೆ ಐಶ್ವರ್ಯ. ಅಲ್ಲೇಲ್ರಿ, ನಾವಿವತ್ತು ಸುಖವಾಗಿ ಇರೋದೇ ನಮಗೆ ಐಶ್ವರ್ಯ. ನಾವು ಸುಖವಾಗಿರೋದು ஒரு ಐಶ್ವರ್ಯ. ವೇದನೆ ಕೂಟ ಅದರ ವ್ಯಸನವನ್ನ ಕೂಡಿಸದೆ ಇರುವಂತ ದೇವಾದಿ ದೇವರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೇಲೂಯಾ. ಯಾವ ವ್ಯಸನವನ್ನು ನಮ್ಮ ಮೇಲೆ ಆಳ್ವಿಕೆ ಮಾಡದಂತೆ ಕರ್ತನ ಆಶೀರ್ವಾದ ಐಶ್ವರ್ಯವನ್ನು ತರುವಂತದ್ದು ಎಂಬುದಾಗಿ ನಾವು ದೇವರ ವಾಕ್ಯದ ಕರ್ತನ ಆಶೀರ್ವಾದ ನಮಗೆ ಬಂತು ಅಂದ್ರೆ ನಾವು ಐಶ್ವರ್ಯ ಮಾಡ್ತೇವೆ. ಅಲ್ಲೇಲೂಯಾ. ನಾವು ಒಂದು ಕಾಲದಲ್ಲಿ
ಸೊಪ್ಪೆಲ್ಲ ಬೇಯಿಸಿ ತಿನ್ನೋದು. ಅದು ನಮ್ಮಪ್ಪ ನಮ್ಮ ಜೀವಿತದಲ್ಲಿ ಅಲ್ಲೇಲೂಯಾ. ಅವತ್ತಿಂದ ನಾನು ಐಶ್ವರ್ಯವಂತ. எப்போ ஆண்டவர் என் வாழ்க்கையில வந்தாரோ எங்க பஞ்சங்கள் கஷ்டங்கள் பட்டி பசினால வாடின எங்களை எப்போ வருத்தப்பட்டு பாரம் சுமப்பவர்களை என்னிடத்தில் பாருங்கள், நான் உனக்கு இளைப்பாறுதல் தருவேன்னு சொன்னேன். அந்த தேவனிடத்துல போன அன்றிலிருந்து இனி வரைக்கும் நான் ஐஸ்வர்யவான். அல்லேலூயா. ಐಶ್ವರ್ಯವಂತನು ನನಗೆ ಯಾವ ಕೊರತೆನೇ ಇಲ್ಲ. ಯಾಕಂದ್ರೆ ನಾನು ನಂಬಿರೋದು ಆತನ. ಅಲ್ಲೇಲೂಯಾ. ಅದರಿಂದ ನಾನು ಎಂದಿಗೂ ಐಶ್ವರ್ಯವಂತ. ನಮ್ಮ ಹತ್ರ ಕೋಟಿ ದುಡ್ಡಿಲ್ಲ, ಲಕ್ಷಾಂತರ ರೂಪಾಯಿ ಬ್ಯಾಂಕ್ ಅಲ್ಲಿ ಇಲ್ಲ. ಏನಿದ್ರೆ ಒಂದು 3,000 ರೂಪಾಯಿ ಇದೆ. ಅದು ಯಾಕಂದ್ರೆ ಅದನ್ನು ತೆಗೆದ್ಬಿಟ್ರೆ ಕಾಸು ಕಟ್ ಮಾಡ್ತಿರ್ತಾರೆ. ಅದರಿಂದ 3,000 ಇದೆ. ಅಲ್ಲೇಲೂಯಾ. ಆದ್ರೂ ನಾನು ಐಶ್ವರ್ಯವಂತ. ನಾನು ಕೇಳಿದೆಲ್ಲ ಕೊಡ್ತಾರೆ, ನಾನು ಬೇಡಿದೆಲ್ಲ ನೆರವೇರಿಸ್ತಾರೆ, ನಾನು ಆಸೆ ಪಟ್ಟಿದ್ದು ಊಟಲ್ಲ ನಾನು ತಿನ್ನಿಸ್ತಾರೆ. ಅಲ್ಲೇಲೂಯಾ. ನಾನು ಆಸೆ ಪಟ್ಟಂತ ತಿನ್ಕೊಡ್ರಪ್ಪ ಅಂದ್ರೆ ಬೇರೆ ನಮ್ಮಪ್ಪ ಕೂಡಲೇ ಅದಕ್ಕೆ ರಾತ್ರಿ 10 ಗಂಟೆ ಒಳಗೆ ಅದನ್ನು ನೆರವೇರಿಸಿದ್ರು. ರಾತ್ರಿ 10 ಮಣಿಗಳು ನಾನು ಯಾವ್ದು ಆಸೆ ಪಟ್ಟನೋ ಅದನ್ನು ನೆರವೇರಿಕಾದ ಕೂಡ ಮಾಡ್ತೀನಿ. ನನ್ನ ಐಶ್ವರ್ಯ. ಅಲ್ಲೇಲೂಯಾ. ಅದರಿಂದ ವಾಕ್ಯ ಹೇಳುತ್ತೆ, ಯೆಹೋವನ ಆಶೀರ್ವಾದವು ಭಾಗ್ಯವಂತರು. ನಾವು ಭಾಗ್ಯವಂತರು. ಎಂತ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆತನ ಮಗನಾಗಿ ಮಗಳಾಗಿ ಜೀವಿಸುವಂತ ಒಂದು ಭಾಗ್ಯ ನಮಗೆ ಈಗಲೂ ಬರದಲ್ಲೂ ಆಶೀರ್ವಾದ ಹೊಂದುವಂತ ಭಾಗ್ಯ ಹೇಳ್ತೀನಿ. ಇಮ್ಮೈಲು ಮರ್ಮೈಲು ನಮ್ಮ ಆಶೀರ್ವಾದಕ್ಕೆ ಕೊಟ್ಟು. ಅಲ್ಲೇಲೂಯಾ. ನಮ್ಮ ಆಶೀರ್ವಾದಕ್ಕೆ ಕೊಟ್ಟು. அதனால் கர்த்தர் ஆசீர்வாதமும் தரிசனமும் சேருகிறது. கர்த்தருடைய வசனம் நம் வேதம் வசனம் என்ன பண்ணுதா? ஐஸ்வர்யத்தை தரும். அதோடு கூட வேதனையை ஒரு காலம் வேதனை போட்டு மாற்றும். வார்த்தை பொய்யாக்காது, வாக்கிய சொல்லாங்க. அல்லேலூயா. ಅದು ಬಾಯಿಂದ ಹೊರಟಂತ ಮಾತು ನೆರವೇರಿಸದೆ ಅದು ಹಿಂತಿರುಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಇರುತ್ತೆ. ವಾಗ್ದಾನ ಮಾಡಿದಾತ ಅದೇ ಅಧಿಕಾರದಲ್ಲಿ ಒಂದು ವಾಕ್ಯ ಓದೋಣ. 12ನೇ ಅಧ್ಯಾಯ 2ನೇ ವಾಕ್ಯ ಓದು. நான் உன்னை பெரிய ஜாதியாக்கி உன்னை ஆசீர்வதித்து உன் பேரை பெருமைப்படுத்துவேன். உன் பேரை பெருமைப்படுத்துவேன். நீ ஆசீர்வாதமாய் இருப்பாய். ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಹಲ್ಲೆಲೂಯಾ. ನಾವು ಏನಾಗಿದ್ದೀವಂತೆ? ಆಶೀರ್ವಾದ ನಿಧಿಯಾಗಿದ್ದೇವೆ. ನಾವು ಆಶೀರ್ವಾದ ನಿಧಿಯಾಗಿದ್ದೇವೆ. ಆಶೀರ್ವಾದಮಾய் இருப்போம் என்று பரிசுத்த படுகிறது. ಅದರಿಂದ ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ದೇವರು ನಮಗೆ ನಾವು ಯಾರಿಗೆ ಪ್ರಾರ್ಥನೆ ಮಾಡಿದ್ರು ನಮ್ಮ ಆ ಪ್ರಾರ್ಥನೆ ಅವರಿಗೆ ಆಶೀರ್ವಾದವಾಗಿ ಮಾರ್ಪಡಿಸುತ್ತೆ. ಹಲ್ಲೆಲೂಯಾ. ನಮ್ಮ ಆಶೀರ್ವಾದ ನಾವು ನಿಧಿಯಾಗಿದ್ದೇವೆ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿದ್ದೇವೆ. ಅದರಿಂದ ವಾಕ್ಯಗಳಂತೆ ಏನಂತೇಳಿ ಕಡೆ ವಾಕ್ಯ ಹೇಳ್ತಾರೆ, ನೀನು ಆಶೀರ್ವದಿಸಿ ನಿನ್ನ ಹೆಸರು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ಆಶೀರ್ವಾದ ನಿಧಿಯಾಗಿ ಇಡುವಂತ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ನಾವು ಆಶೀರ್ವಾದವಾಗಿರ್ತೇವೆ, ಆಶೀರ್ವಾದವಾಗಿರ್ತೇವೆ. ಸ್ವಲ್ಪ ಸೋಲ್ ಬರ್ಬೋದು, ಇನ್ನೇನು ಮುಗೀತು ಅನ್ಬೋದು. ಹಲ್ಲೆಲೂಯಾ. ಮುಗಿಯಲ್ಲ. ನಾವು ಸೋಲವರಲ್ಲ, சோதகாகி எழுவுத்து நன்னா முண்டிச்சு நன்னா ஆயிடுச்சு அப்படின்றத மறுபடியும் உயிர்ப்பிக்க செய்வார். அல்லேலூயா. மறுபடியும் புதிய ஆசீர்வாதத்தை நிலத்தை நம்மளை உயர்த்துவார். ಅದಕ್ಕೆ ಅವಾಗಲೂ ಒಂದು ಹಾಡು ಹೇಳ್ತೀವಲ್ಲ, ಏನಂತೀವಿ? ನನ್ನನ್ನು ಉದ್ಧರಿಸುವವನು ನೀರೇ, ನನ್ನ ತಲೆಗೆ ತೈಲವು ನೀರೇ. ಅದೆರಡು ಮಾತು. ನನ್ನನ್ನು ಉದ್ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಉದ್ಧರಿಸುವವರು ನೀವೇ, ನನ್ನ ತಲೆಗೆ
ತಲೆಗೆ ಎಂದಿಗೂ ಗೌರವವು Hallelujah. ಆತ ನಮ್ಮನ್ನು ಉದ್ಧರಿಸುತ್ತೆ, ನಮ್ಮನ್ನು ಉದ್ಧರಿಸ್ತಾರೆ. அவர் நம்மளை உயர்த்துகிற தேவன், நம்மளை எப்படி உயர்த்தல் உன்னதத்தில் வைத்து காண்கிற தேவன். ಅದನ್ನ ನಮ್ಮನ್ನು ಉದ್ಧರಿಸುವವನು ನಾವು ಕೇಳದಿರುವಂತ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸುವ ದೇವರು. ಹಲ್ಲೆಲೂಯಾ. ನನಗೇನಕ್ಕಪ್ಪ ಐಶ್ವರ್ಯ, ನನಗೇನಕ್ಕಪ್ಪ ಬಂಗಾರ, ನನಗೇನಕ್ಕಪ್ಪ. ಹಲ್ಲೆಲೂಯಾ. ನೀವು ಕೇಳದಿದ್ರು ನಾನು ಕೊಡ್ತೀನಿ ಅಂತ ಹೇಳಿ ದೇವರು ಮಾತಾಡ್ತಾರೆ. ನಮ್ಗೆ ವಾಗ್ದಾನ ಮಾಡಿದ್ದೀವಿ. ನಾವು ಕೇಳದೇ ಇರುವಂತ ಆಶೀರ್ವಾದವನ್ನು, ನಾವು ಬೇಡದೇ ಇರುವಂತ ಆಶೀರ್ವಾದವನ್ನ ನಮಗೆ ಕೊಡ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಒಂದು ಅರಸನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 13ನೇ ವಾಕ್ಯ. ಒಂದು ಅರಸುಗಳು 1 ರಾಜಾக்கள் 3:13. ಇದಲ್ಲದೆ ನೀನು ಕೇಳಿದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನ್ನ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ இதுவுமன்றி நீ கேளாத ஐஸ்வர்யத்தையும் நீ கேளாத ஐஸ்வர்யத்தையும் மகிமையையும் உமக்கு ತಂದೆ ಸಾಕು. ಹಲ್ಲೆಲೂಯಾ. ಆ ವಾಕ್ಯಕ್ಕೆ ಕನ್ನಡದಲ್ಲಿ ಇದಲ್ಲದೆ ನೀನು ಕೇಳದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಹಲ್ಲೆಲೂಯಾ. ನೀ ಕೇಳಾದ ಆಶೀರ್ವಾದ ಉನಗೆ ಕೊಡುತ್ತೇನೆ ಎಂದು ವಾಕ್ಯದ ನೀನು ಕೇಳದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನವೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾಗಲಿ ಅರಸ ಬೇಡ. ಹಲ್ಲೆಲೂಯಾ. ಅದರಿಂದ ವಾಕ್ಯಗಳಂತೆ ನಾವು ಕೇಳದೇ ಇರುವಂತ ಆಶೀರ್ವಾದ. ಅದಕ್ಕಾಗಿ ವಾಕ್ಯಗಳಂತೆ ನೀ ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ಪ್ರಯಾಸ ಪಡಿರಿ. ನೀ ಕೇಳದಿರೋ ಐಶ್ವರ್ಯವನ್ನ, ನೀ ಕೇಳದಿರುವಂತ ಆಶೀರ್ವಾದವನ್ನ, ನೀ ಕೇಳದಿರುವಂತ ಆರೋಗ್ಯವನ್ನ, ನೀ ಕೇಳದಿರುವಂತ ಸುಖವನ್ನ, ನೀ ಕೇಳದಿರುವಂತ ಸಂತೋಷವನ್ನ, ನೀ ಕೇಳದಿರುವಂತ ಸಮಾಧಾನವನ್ನ ದೇವರು ನಮಗೆ ಅನುಗ್ರಹಿಸಬೇಕಿದ್ದಾರೆ. ಹಲ್ಲೆಲೂಯಾ. நீ கேட்காத ஆசீர்வாதத்தை நான் உனக்கு தருவேன். உன்னை சுகமா வைப்பேன், உன்னை ஆசீர்வதிப்பேன், உனக்கு சமாதானமான ஆசீர்வாதத்தை கொடுப்பேன், உனக்கு சந்தோஷம் என்ற ஆசீர்வாதத்தை கொடுப்பேன், சுகமான ஒரு ஆசீர்வாதத்தை கொடுப்பேன். ஹல்லேலூயா. நீ கேளாததை நான் கொடுக்கிறேன் தேவன் என்று கர்த்தர் வெளிப்படுத்துகிறார். ನೀ ಕೇಳದಿರುವಂತ ಆಶೀರ್ವಾದವನ್ನ ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದೆ. ಹಲ್ಲೆಲೂಯಾ. ಎಷ್ಟೋ ಬೇಡದೆ ನನಗೆ ಸಿಗ್ಲಿಲ್ಲ, ನೀನ್ ಬೇಡ ಬೇಡ, ನೀನ್ ಕೇಳದೆ ಬೇಡ. ದೇವರ ಮಹಿಮೆಗಾಗಿ, ದೇವರಿಗಾಗಿ ನೀ ಜೀವಿಸು. ನೀನ್ ಅರಿಯದೆ, ನೀನ್ ತಿಳಿದೇ ಇರುವಂತ ಆಶೀರ್ವಾದ ನಿನಗೆ ಹುಡುಕಿ ಓಡ್ ಬರುತ್ತೆ, ನಿನ್ ಮನೆ ಬಾಗಿಲಿಗೆ ಬರುತ್ತೆ, ನಿನ್ ಮನೆ ಒಳಗೆ ಬರುತ್ತೆ. ನಿನ್ನ ಆಹಾರದ ಅಕ್ಕಿ ಎಣ್ಣೆ ಪಾತ್ರೆ ತುಂಬಿ ಚೆಲ್ಲುವಂತೆ ಮಾಡ್ತಾರೆ. ನೀನ್ ಕೇಳೋದೇ ಬೇಡ. ಹಲ್ಲೆಲೂಯಾ. ಸೊಲೊಮೋನನು ಏನೂ ಕೇಳಲಿಲ್ಲ. ನನಗೆ ಜ್ಞಾನ ವಿವೇಕ ಏನು ಕೊಟ್ಟರೆ ಸಾಕು, ಅಯ್ಯೋ ಅಷ್ಟೇ ಸಾಕು. ನೀನು ಆಸೆ ಪಡದೇ ಇದ್ದದ್ರಿಂದ, ನೀ ಆಸೆ ಪಡಾದದ್ದು ನಾನು ಇದೆಲ್ಲ ನಾನು ಮಾಡ್ತಿದ್ದಾರೆ. ಹಲ್ಲೆಲೂಯಾ. ನೀ ಆಸೆ ಪಡಾದದ್ದು ನಾನು ಇದೆಲ್ಲ ನೀನು ಕೇಳದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ಸಮಾನ ಯಾರಿಲ್ಲದೆ ಮಾಡುತ್ತೇವೆ. ಇಂದಿಗೂ ಐಶ್ವರ್ಯದಲ್ಲಿ ಬಂದಿರಲಿ ಒಬ್ಬೊಬ್ರು ಐಶ್ವರ್ಯವಂತರು. ನೀನಾಗಿ ಬಾಯ್ ಕೊಡ್ಕೊಂಡು ನಾನು ಬರಲಿದ್ರ, ನಾನು ಸಾಲದಲ್ಲಿದ್ದೇನೆ, ನಾನು ಸಂಕಟದಲ್ಲಿದ್ದೇನೆ, ನಾವೆಲ್ಲ ಉದ್ದಲೇಕಾಗತ್ತೆ, ನಾವೆಲ್ಲ ಉದ್ದಾರಕ್ಕಾಗತ್ತೆ. ಈ ಅಪನಂಬಿಕೆ ಮಾತು, ಈ ವಿಶ್ವಾಸ ಮಾತುಗಳು ನಮ್ಮ ಬರುವ ಆಶೀರ್ವಾದವನ್ನ ತಡೆದಿಲ್ಲ. ಹೆಂಗ ನಮ್ಮ ಆಶೀರ್ವಾದಕ್ಕೆ ಬರೋம், ಹೆಂಗ பணக்கார போறோம், எங்க ஐஸ்வர்யனா போறோம், இதெல்லாம் அவர கரியா, இதெல்லாம் ஒரு கண்ணு. உன் வார்த்தையே அவிசுவாசமான வார்த்தை நீ பேசுறதுனால ஆண்டவர் உங்களுக்கு அறியாத தெரியாத வைத்திருக்கிற ஆசீர்வாதத்தை உங்களுக்கு கொடுக்காம தடுத்து ಅಪನಂಬಿಕೆ ಮಾತು ನಿನಗೆ ಬರುವಂತ ಆಶೀರ್ವಾದ ತಡೆಯಾಗಿದೆ. ಹಲ್ಲೆಲೂಯಾ. ನೀನು ನಂಬುದಾದ್ರೆ ದೇವರ ಮಹಿಮೆಯನ್ನ ನಂಬಿಗಸ್ತರು. ಕ್ರೈಸ್ತರಂದ್ರೇನು? ನಂಬಿಕೆ ಉಳ್ಳವರು. ಕ್ರಿಸ್ತುಗಳನ್ನ ಅವನಿಗೆ சொன்னா ವಿಶ್ವಾಸ ಉಳ್ಳವರು. ಹಲ್ಲೆಲೂಯಾ. ಆ ಪರಲೋಕ ನೋಡಿಲ್ಲ, ಆದ್ರೆ ನಮ್ಗೆ ನಂಬಿಕೆ ಇದೆ, ನಮ್ ವಿಶ್ವಾಸ ಇದೆ, ನಮ್ಮ ಪರಲೋಕಕ್ಕೆ ಹೋಗ್ತೇವೆ.
ನಾಳೆ ಇವತ್ತೇನ ಇಲ್ಲ, ನಾಳೆ ನಾನು ಆಶೀರ್ವದಿಸಲ್ಪಡ್ತೇನೆ. ನನಗೆ ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ. ಸೋಲು ಬರುತ್ತೆ, ವೇದನೆ ಬರುತ್ತೆ, ಸಂಕಟ ಬರುತ್ತೆ, ಕಡೆಯವರೆಗೂ ನಂಬಿಗಸ್ತರಾಗಿರೋಣ. ಅಲ್ಲೇಲೂಯಾ. ಕೈ ಬಿಡಲ್ಪಡುವವರಲ್ಲ. ಎಕ್ಕಪಕ್ಕ ನೊರಕಪಟ್ಟ ಕೈ ಬಿಡ. ಯಾವ ಕಡೆ ಚಚ್ಚಲ್ಪಟ್ರು ನೀ ಕೈ ಬಿಡಲ್ಪಡೋದಿಲ್ಲ. ನೀನ್ ಯಾಕೆ ಕೈಲಿದ್ದೀರಾ? ಜೀವ ಸ್ವರೂಪನಾದ ದೇವರ ಕೈಯಲ್ಲಿದ್ದ ನಾವು. ಅಲ್ಲೇಲೂಯಾ. ಜೀವನುಳ್ಳ தேவனுடைய கரத்துல நாம் இருக்கிறோம். ஒருபோதும் நமக்கு நாமே கேவலமா, நமக்கு நாமே அசிங்கமா, நமக்கு நாமே தாழ்த்தப்பட்டவர்களாய் இருக்கவே கூடாது. தேவனுடைய ராஜரீகமுள்ள ஆசாரியர். அல்லேலூயா. நான் ದೇವರ ಯಾಜಕರ ಅರಸುತನದ ವಂಶದಾಗಿ ದೇವರು ಮಾತಾಡ್ತಾರೆ. ಅದರಿಂದ ನಮ್ಮನ್ನಾವೇ ಅನ್ಕೊಳ್ಳು, ನಮ್ಮನ್ನಾವೇ ಅಯ್ಯಬೇಕು ಅಂತ ಹೇಳ್ತಾರೆ. ಈ ಕೇಳಿದ ಆಶೀರ್ವಾದವನ್ನ ಕೊಡುವಂತ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಅಲ್ಲೇಲೂಯಾ. ಈ ಕೇಳದಿರುವಂತ ಆಶೀರ್ವಾದವನ್ನ ನಮಗೆ ಕೊಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. நீ கேட்காத தேடி விட்டு வர முடியும் கர்த்தர் செய்வார் என்று தேவனுடைய வார்த்தையில் பார்க்கிறோம். அல்லேலூயா. ಅದರ ಅದೇ ಜ್ಞಾಪಕದಲ್ಲಿ 22ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. தாழ்மைக்கும் கர்த்தருக்கும் பயப்படுதலும் வரும் பலன் ஐஸ்வர்யமும் மகிமையும் ஜீவனுமா. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಆಮೆನ್. ಎಷ್ಟು ವಾಕ್ಯ ಓದಪ್ಪ? 24, 22, 4. ಮತ್ತು ಪಾಠ ತಮಿಳ ಪಡಿಮಾ. தாழ்மைக்கும் கர்த்தருக்கு பயப்படுதலுக்கும் வரும் பலன் ஐஸ்வர்யமும் மகிமையும் ஜீவனுமா. அல்லேಲೂಯಾ. ಈ ವಾಕ್ಯವಿದೆ. ಧನ ಮಾನ ಜೀವಗಳು, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. அல்லேலூயா. ತಮಿಳು ಪಡಿಬೇಕು. தாழ்மைக்கும் கர்த்தருக்கு பயப்படுதலுக்கும் வரும் பலன் ஐஸ்வர்யமும் மகிமையும் ஜீவனுமா. அல்லேலூயா. அது பலன் என்னவா? ஐஸ்வர்யம். அல்லேலூயா. ಅದು ಫಲ ಏನಂತ ದೇವರು ವಾಕ್ಯಕ್ಕೆ ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಅದೇ ನಮಗೆ ಆಶೀರ್ವಾದ. ಅದೇ ನಮಗೆ ಆಶೀರ್ವಾದ. ಅದ ಫಲ ದೇವರು ಕೊಡುತ್ತಾರೆ. ಅಲ್ಲೇಲೂಯಾ. ಧನನೂ ಕೊಡ್ತಾರೆ, ಅದರ ಐಶ್ವರ್ಯ ಕೊಡ್ತಾರೆ, ನಮಗೆ ಮಾನ ಉಂಟಾಗಿ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರಂತೆ? ಜೀವವು ದೀನಭಾವವು ಯೆಹೋವನ ಭಯಕ್ಕೂ ಜೀವಗಳಾಗಿರ್ತಾರೆ. ನಾವು ಧನವಂತರಾಗಿರ್ತಾರೆ. ಕರ್ತನ ಆಶೀರ್ವಾದ. ಅಲ್ಲೇಲೂಯಾ. ಐಶ್ವರ್ಯವನ್ನು ತರುವಂತದ್ದಾಗಿ ಕರ್ತನ ಆಶೀರ್ವಾದ ನಮಗೆ ಐಶ್ವರ್ಯತೆ ಕೊಡುವಂತದ್ದಾಗಿ. ಅಲ್ಲೇಲೂಯಾ. ಯಾವ ಕಾರಣಕ್ಕೂ ಯಾವ ವಿಷಯಕ್ಕೂ ನಾವು ಚಿಂತೆ ಮಾಡಿ ಒಂದು ಮಳ ಉದ್ದ ಬೆಳೆಯಕ್ಕಾಗಲ್ಲ. ಚಿಂತೆ ಮಾಡಿ ಒಂದು ಮಳ ಕಡಿಮೆ ಆಗಬೇಕು ಆಗಲ್ಲ. யோசித்து ஒரு பணம் உயரவும் முடியாது, ஒரு பணம் பரவாயில்ல. இருந்ததே இருக்கும், நடந்தது இந்த தேவதோ நடந்தது நடிவது என்பதாಗಿ ದೇವರ ವಾಕ್ಯದಲ್ಲಿ ಅಲ್ಲೇಲೂಯಾ. ವಾಕ್ಯಕ್ಕೆ ಏನಂದ್ರೆ ಧನ ಮಾನ ಜೀವಗಳು ದೀನ ಭಾವಕ್ಕೂ. ಯಾವಾಗ ದೀನನಾಗಿರ್ತೀವಿ, ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯನಾಗಿರ್ತೀವಿ, ಯಾವಾಗ ದೇವರ ಮಾತಿಗೆ ತಗ್ಗಿಸಿಕೊಂಡು ನಡೀತೀಯೋ, ಅಲ್ಲೇಲೂಯಾ, ಇವುಗಳ ಜೊತೆಗೆ ಧನ ಆಮೇಲೆ ಜೀವಗಳು ನಿಮಗೆ ಯೆಹೋವನ ಫಲವಾಗಿ ಆತನ ಕೊಳ್ಳಿಕ್ಕೆ ಶಕ್ತನಾಗಿದ್ದಾರೆ. ಅಲ್ಲೇಲೂಯಾ. ಯಾಕಂದ್ರೆ ಆತನು ನಮ್ಮ ದೇವರು ಐಶ್ವರ್ಯವಂತನಾಗಿ ವಾಕ್ಯದಲ್ಲಿ ನೋಡ್ತಾರೆ. 2 ಕೊರಿಂಥೀಯರ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 9ನೇ ವಾಕ್ಯ. 2 ಕೊರಿಂಥೀಯರು 8.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆಮೆನ್. நம்முடைய கர்த்தராகிய இயேசு கிறிஸ்துவின் கிருபையை அறிந்திருக்கிறீர்களே. அவர் ஐஸ்வர்யமுள்ளவராயிருந்தும் நீங்கள் அவருடைய தரித்திரத்தினாலே ஐஸ்வர்யமுள்ளவனாகும்படிக்கு உங்கள் நிமித்தம் தரித்திரர் ஆனாரே. ಎಲ್ಲರೂ ಓದೋಣ ಈ ವಾಕ್ಯ. ಎಲ್ಲರೂ ಓದಲ್ವಾ? ಓದ್ರೆ 8, 9 ಎಲ್ಲರೂ ಆತ್ಮಾನುಭವವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಹಲ್ಲೆಲೂಯಾ. ಯಾಕೆ ಬರ್ತಿದೆ ಈ ವಾಕ್ಯ ಏನ ಹೇಳುತ್ತೆ? ವಚನ ಏನ சொல்லுது? தமிழ் எல்லாம் இருக்கும் பாருங்க. தமிழ்ல 8, 9 2 போதும். நம்முடைய கர்த்தராகிய இயேசு கிறிஸ்துவின் கிருபையை அறிந்திருக்கிறீர்களே. அவர் ஐஸ்வர்யமுள்ளவராயிருந்து நீங்கள் அவருடைய தரித்திரத்தினாலே ஐஸ்வர்யவான்களாகும்படிக்கு உங்கள் நிமித்தம் தரித்திரர் ஆனாரே. ನಿಮ್ಮ ನಿಮಿತ್ತ ನಿಮಗೋಸ್ಕರ ಬಡವನು. ತಮಿಳು ಚೆನ್ನಾಗಿ ತಿಳಿದಿಲ್ಲ. ಹಲ್ಲೆಲೂಯಾ. ಏನಾದ್ರಂತೆ? ನಮಗೋಸ್ಕರ ತಿಳಿದ್ರು, ನಮಗೋಸ್ಕರ ಬಡವನ. ನಮ್ಮನ್ನೆಲ್ಲ ಏನಾಗ್ತಿತ್ತು? ಬಡವರು ಮರಾಗ ಊಟಕ್ಕಿಲ್ಲದವರು, ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲದವರು, ತಿನ್ನಕ್ಕೆ ಅನ್ನ ಇಲ್ಲದವರು. ಹಲ್ಲೆಲೂಯಾ. ನಾವು ಬಡತನದಲ್ಲಿದ್ದಂತ ನಮಗಿರುವಂತ ಎಲ್ಲಾ ಬಡತನವನ್ನ, ನಮಗಿರುವಂತ ಎಲ್ಲಾ ದರಿದ್ರವನ್ನ ತಾನು ನಮಗಿರುತ್ತದೆ ಪಂಚಗಳು ಕಷ್ಟಗಳು எல்லாவற்றையும் சுமந்து நம்மள என்ன செய்தார்? அல்லேலூயா. தரித்திரத்தினால, அவருடைய தரித்திரத்தினால ஐஸ்வர்யவான்களாகும் படிக்கு உங்கள் நிமித்தம் அவர் தரித்திரரானார். அல்லேலூயா. ಅದರಿಂದ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು. அல்லேலூயா. ಯಾರು ಯಾರು ಹೇಳಿಗೆ? ಯಾರು ಹೇಳಿಗೆ? ಆಮೆನ್. அல்லேலூயா. ಯೇಸುವನ್ನು ನಂಬದೇ ಇರೋರು ನಾವೆಲ್ಲ ಐಶ್ವರ್ಯವಂತರು. அல்லேலூயா. ಏಳದಲ್ಲಿ ಐಶ್ವರ್ಯವಂತರೇ, ಬರದಲ್ಲೂ ನಾವು ಐಶ್ವರ್ಯವಂತರು. ಇಮ್ಮೇಲೂ ಐಶ್ವರ್ಯವಂತ, ನಮ್ಮ ಮಗಿಮೇಲೂ ಐಶ್ವರ್ಯವಂತ. ಎಪ್ಪಡಿ? ಯಾಕಪ್ಪ? அல்லேலூயா. ಅದಕ್ಕೆ ವಾಕ್ಯ ಹೇಳುತ್ತೆ, ನಿಮ್ಮ ಗಂಟನ್ನ ಪರಲೋಕ ರಾಜ್ಯದಲ್ಲಿ ಸೇರಿಸಿದ್ವಿ. ಉಂಗ பொக்கிஷங்களே எங்க சேர்த்து வைக்கணுமா? பரலோக ராஜ்யத்துல சேர்த்து வைங்க. இங்கே நீ ஐஸ்வர்யவானா இருப்ப, பரலோகத்திலையும் ஐஸ்வர்யவானா. ஓದ್ರಿ ಮತ್ತಾಯ ಸುವಾರ್ತೆ ಅಲ್ಲದ ಸುಮ್ಮನೆ ಇದಕ್ಕೆ ವಾಕ್ಯ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕಣ್ಣ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿ. ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ. ಕದಿಯುವುದಿಲ್ಲ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುವುದು. பூமியிலே உங்களுக்கு பொக்கிஷங்களை சேர்த்து வைக்க வேண்டாம். இங்கே பூமியிலே உங்களுக்கு
பொக்கிஷங்களை சேர்த்து வைக்க வேண்டும். சேர்த்து வைக்க வேண்டாம். இங்கே பூச்சியும் துருவும் அவைகளை பூச்சி துருவும் அவைகளை கெடுக்கும். அதை கெடுக்கும். இங்கே திருடரும் கண்ணமிட்டு திருடுவார்கள். திருடரும் கண்ணமிட்டு திருடுவார்கள். பரலோகத்திலே உங்களுக்கு பொக்கிஷங்களை சேர்த்து வையுங்கள். பரலோகத்தில் உள்ள பொக்கிஷங்களை சேர்த்து வையுங்கள். அது பூச்சியாவது துருவாவது கெடுக்கிறதில்லை. ஆ, அது திருடர் கண்ணமிட்டு திருடுகிறதும் இல்லை. அங்க திருடர் கண்ணமிட்டும் திருடுறதும் இல்லை. திருடுறதும் இல்லை. அல்லேலூயா. அல்லேலூயா. நம்ம ಎಂತ ಐಶ್ವರ್ಯ ಅಂತ ಹೇಳ್ರಿ. ಅಲ್ಲಲ್ವಾ ನಮ್ಮ ಇರೋ ಸ್ವತ್ತಲ್ಲ ಸೇರಿಸ್ತಾ ಇದ್ದೀವಿ. ಹೆಂಗ್ ಸೇರಿಸ್ತಾ ಇದ್ವಿ, ಹೆಂಗ್ ಸೇರಿಸ್ತಾ ಇದ್ವಿ, ಯಾವ ಬ್ಯಾಂಕಲ್ಲಿ ಆಗ್ತಾ ಇದ್ವಿ. ಭಗವಂತ ನಮಗೆ ನಮ್ಮ ಬಂಧುಗಳ, ನಮ್ಮ ಆಸ್ತಿ, ನಮ್ಮ ಐಶ್ವರ್ಯ, ನಮ್ಮ சொத்தெல்லாம் ನಮಗೆ ಕೊಡಪ್ಪ. எந்த பேங்க்ல காசு போட்டிருக்கிறோம், பரலோகத்துக்கு வந்தது எனக்கு திருப்பி கொடுத்துப்பா, நான் ஐஸ்வர்யமான இருக்கிறேன். ಯಾವ ಬ್ಯಾಂಕ್ ಇದೆ? ಬ್ಯಾಂಕ್ ಹೆಸರು ಹೇಳ, ಯಾರಿಗ ಗೊತ್ತಾ ಬ್ಯಾಂಕ್ ಹೆಸರು? ಬ್ಯಾಂಕ್ பேர் தெரியுமா? அல்லேலூயா. ಆ ಬ್ಯಾಂಕ್ ಹೆಸರು ಕೊಡಿರಿ, ಕೊಡು, ತಿರಿಸಿ ಕೊಡಲ್ಪಡುತ್ತದೆ. ಮತ್ತು ನೀನು ಕೊಟ್ಟಂತಹ ದಶಂಭಾಗ ಕಾಣಿಕೆ ಈ ಲೆಕ್ಕ ಪರಲೋಕದಲ್ಲಿ ನಿನಗೋಸ್ಕರ ಸೇರಿಸಿ. அல்லேலூயா. ದೇವರಿಗೋಸ್ಕರ ನೀನು ಸ್ವತ್ತನ್ನು ಮಾರಿ ನೀ ಸೇವೆ ಕೊಟ್ಟೆ ಅಂದ್ರೆ ಆ ಸ್ವತ್ತು ನೀನು ಪರಲೋಕದಲ್ಲಿ. ನೀ ಬಂಗಾರ ಮಾಡಿ ಸೇವೆಗೋಸ್ಕರ ಕೊಟ್ರೆ ಆ ಬಂಗಾರ ನೀನು ಪರಲೋಕದಲ್ಲಿ ಇಡಲ್ಪಡುತ್ತೆ. நீ தங்கத்தை வித்து உழைத்து கொடுத்தின உன் தங்கம் பரலோகத்துல காத்திருக்கும். நீ நிலத்தை வித்தோ வீடை வித்தோ ஆண்டவருக்கு என்று உழைத்து கொடுக்கும் போது உன் வீடு, உன் வாசல், உன் பணம் உனக்காக பரலோகத்துல காத்திருக்கும். ನಿನಗೋಸ್ಕರ ಪರಲೋಕದಲ್ಲಿ ಕಾಯ್ತಾ ಇರುತ್ತೆ. அல்லேலூயா. ಅದರಿಂದ ನಿಮ್ಮ ಗಂಟನ್ನ ಎಲ್ಲಿ ಇಡಬೇಕಂತೆ? ಪರಲೋಕಕ್ಕೆ ಹೋಗ್ಬೇಕಾದ್ರೆ ನೀನು ಸೇವೆಗೆ, ದೇವರ ರಾಜ್ಯಕ್ಕಾಗಿ, அல்லேலூயா, ನೀನು ಕೊಟ್ಟಂಗೆ ನಿನ್ನ ಹೆಸರಲ್ಲಿ ಹಾಕೊಟ್ಟೆಲ್ಲ சேர்த்தா நீ எவ்வளவு ஆண்டவருக்கு என்று கொடுக்கிறியோ அவ்வளோ பரலோகத்துல உன் பேர்ல அங்க எழுதப்படும், சேர்த்து வைக்கப்படும். ಇನ್ನೊಂದು ದಿವಸ ಅಲ್ಲಿ ಅದು ಹಿಂಗೆ ಏನು ಅಂತೇಳಿ ಆ ವಾಕ್ಯ ನೆನಪು ಮಾಡ್ಕೊಳ್ಳೋಣ. ಇವಾಗ ಸಮಯ ಹೋಗ್ತಿದೆ. ಅಲ್ಲಿ ಆ ಸ್ವತ್ತು, ಆ ಬೆಳ್ಳಿ ಬಂಗಾರ ನಮಗೆ ಕಟ್ಟ கொடுக்கிற நீ உழைத்திருக்காங்க கொடுக்கிற ஒவ்வொன்றும் கர்த்தருடைய சமூகத்தில் காத்திருக்கும். ನೀ ಕೊಟ್ಟದ್ದು ಒಂದು ಗೊತ್ತಾಗ, ನೀ ದೇವರಿಗೋಸ್ಕರ ಕೊಡುವಂತ ಒಂದು ಅದಕ್ಕೆ ವಾಕ್ಯಗಳತ್ತ ದೇವರದನ್ನ ದೇವರಿಗೆ ಕೊಡಿ, ಮನುಷ್ಯರದನ್ನ ಮನುಷ್ಯ. ನೀ ದೇವರಿಗೆ ಕೊಟ್ಟದ್ದು ಒಂದು ಕಾಲ ಬರ್ತಲ್ಲ, ದೇವರನ್ನ ಆಶೀರ್ವಾದ ನೀನು ಗಂಟು ಮುಂದೆ ಪರಲೋಕ ಸೇರ್ತಾ ಇರುತ್ತೆ. ದಿನೇ ದಿನೇ ನೀನು ದೇವರಿಗೋಸ್ಕರ ಮಾಡುವಂತ ಒಂದೊಂದು ಕಾರ್ಯಗಳು ದೇವರ ಸನ್ನಿಧಾನದಲ್ಲಿ ನಿನ್ನ ಗಂಟು ಸೇರ್ತಾರೆ. ಇಲ್ಲಿದ್ರೆ ಕಲ್ಕೊಳ್ತಾರೆ, ಖುಷಿ ಅಂತ ಬರುತ್ತೆ. அல்லேலூயா. ಒಂದು ಅಜ್ಜಿ ಮಗು ಸುಮ್ಮನೆ ಹೇಳ್ಬಿಟ್ಟು ಎರಡು ಓಲೆ ಒಂದು ಮೂರು ಕೊಡ್ತಾರೆ. ಎಲ್ಲಾದ್ರೂ ಮದುವೆ ಹೋದ್ರೆ ಹಾಕೊಂಡು ಹೋಗೋದು ಅವಕ್ಕೆ ಮುಂದೆ ಮನೇಲಿ ಮೊಮ್ಮಗ ನೋಡಿದ ಅಜ್ಜ ಹೆಂಗು ಒಲೆ ಮೂಗುತ್ತಿದ್ದೆ, ಏನಾದ್ರೂ ಮಾಡಿ ಅಜ್ಜಿ ಹತ್ರ ಕಿತ್ಕೊಳಕ್ಕೆ ನೋಡ್ದ ಆಗ್ಲಿ ಕೊನೆ ಮುಂದಿಲ್ಲ ಸಾಯಿಸ್ಬಿಟ್ಟು. ಅಜ್ಜಿ ಸಾಯಿಸ್ಕೊಂಡು ಹುಡುಕಿದ್ರೆ ಸಿಗ್ಲೇ ಬಂತು, ಎಲ್ಲಿಟ್ಟಿದ್ದನ್ನು ಗೊತ್ತಿಲ್ಲ. ಅಲ್ಲೇ ಆಮೇಲೆ ಪೊಲೀಸ್ನವರು ಹಿಡಿದ್ರೆ ಹಾಕೋದು ಇಲ್ಲ, ಹೊಲದು ಮೂಗು ಕೊಟ್ಟಿತ್ತು, ಅದಕ್ಕೆ ಸಾಯಿಸ್ತಾರೆ, ಸಿಗ್ತೇ ಸಿಗ್ತೀವಿ. ಆಗ ಪೊಲೀಸ್ನವ್ರು ನಾವು ಹುಡುಕಿದ್ರು, ಎಲ್ಲಿಟ್ಟಿರ್ಬೋದು ಒಲೆ ಅಂತ, ಒಲೆಗ ಸೌದೆ ಒಲೆ ಅಂತಲ್ಲ, ಅದ್ರ ಪಕ್ಕ ಒಂದು ದುಡ್ಡು ಮಾಡಿ ತೂತ ಅದರೊಳಗೆ ಒಂದು ಡಬ್ಬದಲ್ಲಿ ಇಟ್ಟು ಸದ್ಯಕ್ಕೆ அல்லேலூயா. ಕೊನೆಗೆ ಪೊಲೀಸ್ ನೋಡ್ರಿ, ಒಡವೆ ಬಂಗಾರ ಜೀವತಿ. ಅಲ್ಲೇಲೂಯಾ. ಅದೇ ನೀನ್ ಬಂಗಾರ ಬೆಳ್ಳಿ ಪರಲೋಕದಲ್ಲಿ ಇದ್ರೆ ನೀನು ಹೋಗಿ ಅನುಭವಿಸ್ತೀಯ. ದೇವರು ಕೊಡುವಂತ ಐಶ್ವರ್ಯದಲ್ಲಿ ದೇವರ ರಾಜ್ಯಕ್ಕಾಗಿ ನೀನೇನು ಕೊಡ್ತಾ ಇದ್ದೆ? ದೇವರು ಕೊಡುಕಿற ಐಶ್ವರ್ಯத்துல ನೀ ದೇವರಿಗೆ ಅಂದ್ರೆ என்ன கொடுக்கிற ಯೋಚನೆ ಮಾಡ್ಬೇಕು. ಪರಲೋಕದಲ್ಲಿ ನಮಗೆ ಕಟ್ಟಬೇಕು. அல்லேலூயா. ಬರೋ ಕೈಯಲ್ಲಿ ಇದ್ರೆ ಅಲ್ಲೂ ಬರೋ ಕೈಯಲ್ಲೇ ಇಲ್ಲಿ ಏನ್ ವೇಷ ಆಗ್ತೀವ ಅಲ್ಲೋ ಪರಲೋಕದಲ್ಲೂ ಅದೇ ವೇಷ. அல்லேலூயா. ಪರಲೋಕದಲ್ಲೂ ಹೇಳಲ್ಲ,
ಅದೇ ವ್ಯಾಸ ಕೇಳೋದು ಅಲ್ಲೆಲ್ಲೂ ಅದರಿಂದ ದೇವರು ಬಂದಿರುತ್ತೆ. ನಮ್ಮ ಐಶ್ವರ್ಯವಂತರಾಗಿರುವುದಕ್ಕೆ ಇಹದಲ್ಲೂ ಹೊರದಲ್ಲೂ ನಮ್ಮ ಐಶ್ವರ್ಯವಂತರಾಗಿರಬೇಕು ಅನ್ನೋದೇ ದೇವರ ಅನಿಸು. ನಾನು ಸುಮ್ಮನೆ ಇನ್ನು ನನ್ನ ಹತ್ರ ಕೊಡೋದಿಲ್ಲ. ನಾನು ಹೋಗ್ತೇನೆ, ಒಂದು ಮನೆ ಕಟ್ತೇನೆ, ಬಂದು ನಿಮ್ಮ ಕರ್ಕೊಂಡೋಗಿ ನನ್ನ ಜೊತೆಲಿ ಇಟ್ಕೊಳ್ತೇನೆ. ಅಲ್ಲೆಲ್ಲೂ ಭಾಗ್ಯ ಅಲ್ಲ ನಮಗೆ. ನಾವೆಷ್ಟು ಧನ್ಯರಲ್ವಾ, ಎಷ್ಟು ಭಾಗ್ಯವಂತರಲ್ವಾ. ಇದೆಲ್ಲ ಐಶ್ವರ್ಯವಂತರು. ಬರಲೋಕದ ಮರದಲ್ಲೂ ಸ್ವಂತ ಮನೆ ಇರುತ್ತೆ. ಇಲ್ಲಿ ಇದೆಯೋ ಇಲ್ವೋ ಅಲ್ಲಿ ನಾವು ನಂಬಿಕೆಸ್ತರಾಗಿ ಮಾಡಿದ್ರೆ ಏನ್ ಫಲ ಆಗೋದಿಲ್ಲ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಕರ್ತನ ಭಯಕ್ಕೂ ಅದೇ ಕರ್ತನ ಫಲ ಎಂಬುದಾಗಿ ಅಲ್ಲೇಲೂಯ. ತಾಳ್ಮೆಗೆ ಕರ್ತನಕ್ಕೂ ಭಯಪಡುವುದಕ್ಕೂ ಫಲ ಐಶ್ವರ್ಯ. ಅಲ್ಲೇಲೂಯ. ಎಲ್ಲ ನಮಗೆ ದೇವರಿಗೆ ಭಯಪಡುವ ಆ ಫಲ ಕೊಡುವಂತ ದೇವರು. ಅದರಿಂದ ಯಾವ ಕಾರಣ ಚಿಂತೆ ಕರ್ತನ ಆಶೀರ್ವಾದ ಐಶ್ವರ್ಯವನ್ನು ಕರ್ತನ ಆಶೀರ್ವಾದ ಐಶ್ವರ್ಯ. ಅಲ್ಲೇಲೂಯ. ನನ್ನ ಸ್ವರ್ಗ ಹೋಗಲಿ, ನನ್ನ ಬಳಿಗೆ ಹೋಗ್ಕೊಡ್ರಿ, ಸೋತು ಹೋಗ್ಕೊಡ್ರಿ. ನಾವು ಇವತ್ತಿಗೆ ಐಶ್ವರ್ಯವಂತರೆ. ಅಲ್ಲೇಲೂಯ. ಆಸೆ ಪಟ್ಟುಕೊಂಡ್ರೆ ನೆರವೇರಿಸ್ತಾರೆ. ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ ಅಂತೇಳಿ ದೇವರು ವಾಗ್ದಾನ ಮಾಡ್ತಾರೆ. ನೆರವೇರಿಸ್ತಾರೆ. ಮನವಿರುಪತ್ತೆ ನೆರವೇರ್ತವೆ ಕರ್ತ ವಾಕ್ಯದಂತ ವಿಷಯದಲ್ಲಿ ನೆರವೇರ್ತು ಕಾತು ವಿಶ್ವಾಸದಲ್ಲಿ ನೆಲೆತು ಪರಿಶುದ್ಧத்திலே உண்மையிலும் பயத்திலும் பக்தியிலும் இருக்கும்போது அவருடைய பலன் ஐஸ்வர்யம். அல்லேலூயா. ಅದರ ಫಲವೇ ಐಶ್ವರ್ಯ. ಅದರಿಂದ ಯಾವ ಕಾರಣ ಚಿಂತಿಸುತ್ತಾರೆ. ಆಶ್ವಾಸುವಂತ ದೇವರು, ಐಶ್ವರ್ಯವನ್ನು ಕೊಡುವಂತ ದೇವರು. ಅಲ್ಲೇಲೂಯಾ. ನಾವು ಯಾವ ಭಯ ನಂಬಿಗಸ್ತರಾಗಿರೋಣ ದೇವರು ನಮ್ಮನ್ನು ನಡೆಸ್ತಾರೆ. ದೇವ ವಾಕ್ಯವನ್ನು ಆಶ್ವಾಸಿಸ್ತಾರೆ. ನಾವೆಲ್ಲರೂ ಕೂಡ ಕೇಳಿದ ವಾಕ್ಯಕ್ಕೋಸ್ಕರ ಒಂದು ಪ್ರಾರ್ಥನೆ